ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಹ್ಞೂ ಇವತ್ತಿನ ಒಂದು ವಿಡಿಯೋದಲ್ಲಿ ಅಂಗನವಾಡಿಯಲ್ಲಿ ಕೊಡುವಂತಹ ಪುಷ್ಟಿಯಿಂದ ಯಾವ ರೀತಿ ಲಾಡನ್ನು ಮಾಡೋದು, ಡ್ರೈ ಫ್ರೂಟ್ಸ್ ಲಾಡನ್ನ ಯಾವ ಥರ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಮಕ್ಕಳು ಅಂತೂ ತುಂಬಾ ಇಷ್ಟಪಟ್ಟು ತುಂಬಾ ತಿಂತಾರೆ. ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ಕೂಡ ತಿಂತಾರೆ. ತುಂಬಾ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ, ಇದಕ್ಕೆ ಲಾಡು ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನಾನು ಮೊದಲಿಗೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ನೋಡಿ ಪುಷ್ಟಿ ಎಲ್ಲ ಇದೆ, ಪುಷ್ಟಿನ ಇಟ್ಕೊಂಡಿದ್ದೀನಿ. ಅದನ್ನ ಒಂದು ಕಪ್ಪಷ್ಟು ತೊಗೊತೀನಿ, ತೋರಿಸ್ತೀನಿ ನಿಮಗೆ. ಮೊದಲಿಗೆ ನಾನು ಕಾಯಿ ತುರಿ ತುರ್ಕೊಂಡಿದ್ದೀನಿ, ಮತ್ತು ಗೋಡಂಬಿನ ನಾನು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಒಣದ್ರಾಕ್ಷಿ, ಖರ್ಜೂರ, ಮತ್ತು ಒಂದೂವರೆ ಅಚ್ಚು ಬೆಲ್ಲ ಇಟ್ಕೊಂಡಿದ್ದೀನಿ, ಏಲಕ್ಕಿ. ನೋಡಿ ನಾನೀಗ ಮೊದಲಿಗೆ ಒಂದು ಬಟ್ಲಷ್ಟು ನಾನು ಪುಷ್ಟಿಯನ್ನು ತೊಗೊಂಡಿದ್ದೀನಿ. ಅಂಗನವಾಡಿಯಲ್ಲಿ ಕೊಡುವಂತಹ ಪೌಡ್ರನ್ನ ತೊಗೊಂಡಿದ್ದೀನಿ. ನಂತರ ಇದನ್ನು ನಾವು ಅದರದ್ದು ಸ್ಮೆಲ್ ಏನಿದೆ ಅದು ಹೋಗೋವರೆಗೂ ನಾವು ಇದನ್ನು ಹುರ್ಕೋಬೇಕು ನೀಟಾಗಿ ಚೆನ್ನಾಗಿ. ಲೋ ಫ್ಲೇಮ್ನಲ್ಲಿ ಅದನ್ನು ಹುರ್ಕೊಳ್ಳಿ, ಇಲ್ಲಾಂದರೆ ಅದು ಸೀದಿದ್ರೆ ಚೆನ್ನಾಗಿರಲ್ಲ. ಸೊ ನೋಡಿ, ನಾನು ಇದನ್ನು ಲೋ ಫ್ಲೇಮ್ನಲ್ಲಿ ಅದರದ್ದು ಸ್ಮೆಲ್ ಘಮ ಹೋಗೋವರೆಗೂ ಇದನ್ನು ಹುರ್ಕೊಂಡಿದ್ದೀನಿ. ಅದಾದ ನಂತರ ನಾನು ಬೆಲ್ಲ ಒಂದೂವರೆ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಒಂದೂವರೆ ಅಚ್ಚು ಬೆಲ್ಲಗೆ ನಾನೀಗ ತೋರಿಸ್ತಿದ್ದೀನಿ. ಆ ಒಂದು ಲೋಟದಲ್ಲಿ ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳಿ. ಏಕೆಂದರೆ ತುಂಬ ಆವಾಗ ಪಾಕ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಮತ್ತು ತುಂಬ ಗಟ್ಟಿನೂ ಆಗೋಲ್ಲ, ತುಂಬ ತೀರಾ ತೆಳ್ಳನೂ ಆಗೋಲ್ಲ. ನೀಟಾಗಿ ಮೀಡಿಯಮಾಗಿ ಪಾಕ ಚೆನ್ನಾಗಿ ಬರುತ್ತೆ. ಒಂದೂವರೆ ಅಚ್ಚು ಬೆಲ್ಲಗೆ ಈ ನಾನು ತೋರಿಸಿರೋಷ್ಟು ಕಪ್ಪಲ್ಲಿ ನೀರು ಹಾಕ್ಕೊಳ್ಳಿ. ನಾನು ನೋಡಿ ಈಗ ಪಾಕ ಆಲ್ರೆಡಿ ಬರ್ತಾಯಿದೆ. ಸೊ ಅದನ್ನು ಒಂದು ಪಕ್ಕಕ್ಕೆ ಪಾಕ ಆಲ್ರೆಡಿ ರೆಡಿಯಾಗಿದೆ. ಇದನ್ನು ಒಂದು ಕಡೆ ಇಟ್ಕೊಂಡಿದ್ದೀನಿ. ನಂತರ ಇವಾಗ ನಾನು ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ದು ಏನಿದೆ ಅದನ್ನು ನಾನು ಫ್ರೈ ಮಾಡ್ಕೊತೀನಿ. ಒಂದೊಂದಾಗಿ ಒಂದರಿಂದ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ. ನಂತರ ದ್ರಾಕ್ಷಿ, ನಾನು ಗೋಡಂಬಿನ ತುರಿದಿಟ್ಕೊಂಡಿದ್ದೀನಿ. ಯಾಕೆಂದರೆ ಗೋಡಂಬಿ ನೀವು ಬೇಕು ಅಂದರೆ ಹಾಗೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಈ ಥರ ತುರಿದಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ತಿನ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಖರ್ಜೂರನ ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಈ ಥರ ಹಾಕಿದ್ರೆ ತಿನ್ಬೋದು, ಟೇಸ್ಟಿಯಾಗಿರುತ್ತೆ ಅಂತ ಮಾಡ್ಕೊಂಡಿದ್ದೀನಿ. ಈಗ ನಂತರ ಗೋಡಂಬಿ, ದ್ರಾಕ್ಷಿ ಎಲ್ಲ ಎಣ್ಣೆ ತುಪ್ಪದಲ್ಲಿ ಹುರ್ಕೊಂಡ್ಮೇಲೆ ನಂತರ ಪಾಕ ಏನಿದೆ ಅದನ್ನು ಪುಷ್ಟಿಗೆ ಅದು ಪೌಡ್ರಿಗೆ ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ ಮತ್ತು ಏಲಕ್ಕಿ, ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಏನಿದೆ ಅದೆಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಎಷ್ಟು ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಬೇಕಾದ್ರೆ ಉಂಡೆನ ಮಾಡ್ಕೋಬೋದು. ನೋಡಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ನಾನು ಸಣ್ಣದಾಗಿ ಉಂಡೆ ಕಟ್ತಾಯಿದ್ದೀನಿ. ಲಾಡು ಎಷ್ಟು ಸೈಜ್ ಇದೆ ಸಣ್ಣ, ಏಕೆಂದರೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತವೆ. ರುಚಿಕರವಾಗಿರುತ್ತೆ ತುಂಬ. ನೋಡಿ ಈ ಥರ ಎಷ್ಟು ಸಾಫ್ಟಾಗಿದೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಬೇಕಾದ್ರೆ ಉಂಡೆಯನ್ನು ಕಟ್ಕೋಬೋದು. ನಾನು ಈ ಥರ ನನ್ನ ಸಣ್ಣದಾಗಿ ಈ ಥರ ಸೈಜಲ್ಲಿ ಕಟ್ತಾಯಿದ್ದೀನಿ. ಅದು ಮಿಕ್ಸ್ ಮಾಡ್ತಾ ಇದ್ದಂಗೆ ಎಷ್ಟು ಸ್ಮೆಲ್ ಗಮ್ಮತ್ತ ಬರ್ತಾಯಿತ್ತು ಗೊತ್ತಾ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ. ಮಕ್ಕಳು ಖಂಡಿತವಾಗ್ಲೂ ಒಂದರಿಂದ ಮೂರಂತೂ ಪಕ್ಕ ತಿಂತಾರೆ, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿದೆ. ನೋಡಿ ಇವಾಗ ಈ ರೀತಿ ಎಲ್ಲ ಉಂಡೆ ಮಾಡಿದ್ಮೇಲೆ ನಾನು ಇದನ್ನು ಒಂದು ಪಾತ್ರೆಗೆ ಹಿಂಗೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಇದೆ ಅಂದರೆ ನೋಡೋದಕ್ಕೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ನಿಜವಾಗ್ಲೂ ನೀವು ಅದನ್ನು ಇಷ್ಟಪಡ್ತೀರಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಕೊಡಿ. ಥ್ಯಾಂಕ್ ಯು.